ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಯಮಧರ್ಮನ್ ವೇಷ ಹಾಕೊಂಡ್ ಬಂದು ಶಾಂತಿ ಮುಂದೆ ನಗ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಅಲ್ಲಿಗೆ ರಂಗನಾಥ್ ಅವರು ಬಂದು, ಯಾಕಪ್ಪ ಸೂರ್ಯ ಈ ರೀತಿ ಎಲ್ಲ ಹೆದರಿಸ್ತಿದ್ಯಾ ಅಂತ ಹೇಳ್ತಾರೆ. ಅದು ಸೂರ್ಯ ಅಂತ ಗೊತ್ತಾಗ್ತಿದ್ದಂಗೆ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಸೂರ್ಯನ್ನೇ ನೋಡ್ತಿರ್ತಾರೆ. ಏಯ್, ನೀನೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಸಕ್ರೆ ನಾನೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನಪ್ಪಾ ಇದು ಸೂರ್ಯ, ಯಾಕೆ ಈ ರೀತಿ ವೇಷ ಹಾಕೊಂಡ್ ಬಂದಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ಸುಮ್ನೆ ಹಾಕೊಂಡ್ ಬಂದೆ, ಆದ್ರೆ ಇಲ್ಲಿ ಯಾರ್ ಕೈಲೂ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಈ ಪೆಂಗ್ಯ ಈ ಮಂಗ್ಯ ಏನು ಕಂಡಿಡಿಲೇ ಇಲ್ಲ, ನೀನೊಬ್ನೇ ಕಣಪ್ಪಯ್ಯ ಕಂಡಿಡ್ದಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಛೀ ಇವ್ನಾ ಅಂತ ಮನೋಜ ಹೇಳ್ತಾನೆ. ಏನ್ರಿ, ಏನ್ ಅನ್ಕೊಂಡಿದಾನೆ ಇವನು? ನನ್ಗ ಹಂಗೇನೆ ಎಷ್ಟು ಭಯ ಆಯ್ತು ಗೊತ್ತಾ? ನನ್ ಜೀವ ತೆಗೆಯೋದಕ್ಕೆ ಬಂದ್ಬಿಟ್ಟಿದ್ದ ಅನ್ಸುತ್ತೆ ಅವನು. ಸ್ವಲ್ಪ ಇದ್ದಿದ್ರೆ ನನ್ ಹಾರ್ಟ್ ಅಟ್ಯಾಕ್ ಆಗೋಗ್ತಿತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ರೀ ನನ್ಗ ಅವಾಗ್ಲೇ ಡೌಟ್ ಬಂದಿತ್ತು, ಇದು ನೀವೇ ಇರ್ಬೋದು ಅಂತ. ಹೌದು, ಯಾಕಿವಾಗ ಈ ರೀತಿ ವೇಷ ಹಾಕೊಂಡ್ ಬಂದಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಮೀನಮ್ಮ, ಅದೇನ್ ಗೊತ್ತಾ, ಒಬ್ರು ಕಸ್ಟಮರ್ನ ಬಿಡೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಟಿವಿ ಸೀರಿಯಲ್ ನಡೀತಾ ಇತ್ತ ಶೂಟಿಂಗ್. ಅಲ್ಲಿ ಯಮನ್ ವೇಷ ಹಾಕೊಂಡಿದ್ದ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಡೈಲಾಗ್ ಹೇಳಕ್ಕೆ ಬರ್ತಿರ್ಲಿಲ್ಲ. ನಾವೆಲ್ಲ ಗೊತ್ತಲ್ಲ, ಕನ್ನಡ ಸೀರಿಯಲ್ ಮೂವಿಗಳನ್ನೆಲ್ಲ ಅರ್ದು ಕುಡ್ದ್ಬಿಟ್ಟಿದೀವಿ. ಸರಿ ಆಯ್ತು ಅಂತ ಅವ್ರ ಹತ್ರ ಡೈಲಾಗ್ ಕಲ್ತ್ಕೊಂಡು ನಾನು ಹಂಗೆ ಡೈಲಾಗ್ ಹೇಳ್ದೆ. ಹೇಳಿದ ತಕ್ಷಣನೇ ನೋಡು, ನನ್ಗೆ ಈ ತರ ಎಲ್ಲ ಮೇಕಪ್ ಹಾಕಿ ರೆಡಿ ಮಾಡ್ಬಿಟ್ರು. ಎಷ್ಟ್ ಚೆನ್ನಾಗಿ ಹೇಳ್ದೆ ಗೊತ್ತಾ ಡೈಲಾಗ್ಗಳನ್ನ. 2,000 ರೂಪಾಯಿ ದುಡ್ಡು ಕೊಟ್ರು ಗೊತ್ತಾ, ಅದನ್ನ ಪ್ಯಾಂಟ್ ಜೇಬಲ್ಲಿ ಕಾರಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದೀನಿ ಅಂತ ಸೂರ್ಯ ಖುಷಿಯಿಂದ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ಅಲ್ಲಿ ಮಾತಾಡಿ ಡೈಲಾಗ್ಗಳನ್ನ ಬಂದು ನೀವ್ ಇಲ್ಲಿ ಮಾತಾಡಿದ್ರಾ ಅಂತ ಶ್ರುತಿ ಕೇಳ್ತಾಳೆ. ಹೌದು, ಚೆನ್ನಾಗಿತ್ತಾ ಅಂತ ಹೇಳ್ತಾ ಮತ್ತೆ ಸೂರ್ಯ ನಗೋದಕ್ಕೆ ಶುರು ಮಾಡ್ತಾನೆ. ಲೋ ಸೂರ್ಯ, ಅದೆಲ್ಲ ಇರ್ಲಿ ಕಣೋ, ನೀನ್ ಮಾಡಿದ ಆಕ್ಟಿಂಗ್ ನೋಡಿ ಅಮ್ಮ ಬೆಚ್ಚ ಬಿದ್ದು ಒದ್ದಾಡ್ಬಿಟ್ರು ಕಣೋ ಅಂತ ರವಿ ಹೇಳ್ಬೇಕಾದ್ರೆ, ರವಿಗ ನನ್ ಪರ್ಫಾರ್ಮೆನ್ಸೇ ಹಂಗೆ ಕಣೋ, ಎಲ್ಲಾರ್ನು ಹಂಗೆ ಪದ್ರಗುಟ್ಟಿಸ್ಬಿಡುತ್ತೆ. ಅಪ್ಪಯ್ಯ, ಇವ್ರು ಯಾರ್ ಕೈಲೂ ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಪ್ಪಯ್ಯ, ಅದೆಂಗೆ ನೀನ್ ಕಂಡಿಡ್ದಿದ್ದು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ಕಣೋ, ನನ್ ಮಗನ್ನ ನಾನ್ ಗುರ್ತಿಸೋದಿಲ್ವೇನೋ. ಅಲ್ಲ ಕಣಪ್ಪ ಸೂರ್ಯ, ವೇಷ ಏನೋ ಹಾಕೊಂಡೆ, ಅದನ್ನ ಅಲ್ಲೇ ಬಿಟ್ಟು ಬರತ್ತಾನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸುಮ್ನೆ ಹಂಗೆ ಹೆದರ್ಸೋಣ ಅಂತ ಹಾಕೊಂಡ್ ಬಂದೆ ಅಪ್ಪಯ್ಯ. ನೋಡು, ನೀನ್ ಸೊಸೆ ಮೀನಮ್ಮನ್ ಕೈಲೂ ಕಂಡಿಡಿಯಕ್ಕಾಗ್ಲಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶ್ರುತಿ ಮತ್ತೆ ರವಿ ಇಬ್ರು ನಗ್ತಿರ್ತಾರೆ. ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ಇದು ನೀವೇ ಅಂತ ನನ್ಗೆ ಗೊತ್ತಾಯ್ತು, ಆದ್ರೆ ಏನ್ ಮಾಡ್ತಿರೋ ಏನೋ ಅಂತ ಸುಮ್ನೆ ನೋಡೋದಕ್ಕೆ ಹಾಗೆ ಇದ್ದಪ್ಪ ಅಂತ ಮೀನಾ ಹೇಳ್ಬೇಕಾದ್ರೆ, ಅಪ್ಪಯ್ಯ ಇದ್ರಲ್ಲಿ ಒಂದ್ ವಿಷಯ ಅಂತೂ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ನೋಡು, ಯಾರ ಹತ್ರ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ಹೆಂಡತಿ ಹತ್ರ ಸುಳ್ಳು ಹೇಳಕ್ಕಾಗೋದಿಲ್ಲ, ಬೇಗ ಸಿಕ್ಕಾಕೊಬಿಡ್ತೀವಿ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸುಮ್ನೆ ಇರ್ರಿ ಅಂತ ಮೀನಾ ಕಣ್ಕೊಂಡ್ ಬಿಡ್ತಿರ್ತಾಳೆ. ಈ ಕಡೆ ಶಾಂತಿ ಭಯದಿಂದ ಬೆವರ್ತಿರೋದನ್ನ ನೋಡಿ ರಂಗನಾಥ್ ಅವರು ಹತ್ರ ಬಂದು, ಅಲ್ಲ ಶಾಂತಿ, ಏನೇ ಆಯ್ತು ಇವಾಗ? ಆಚೆ ಕಡೆ ವೆದರ್ ನೋಡಿದ್ರೆ ಇಷ್ಟು ತಣ್ಣಗಿದೆ, ನೀನ್ ನೋಡಿದ್ರೆ ಇಷ್ಟೊಂದ್ ಬೆವರ್ತಿದ್ಯಲ್ಲ, ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಇನ್ನೇನ್ರಿ, ಈ ತರ ಯಮುನ್ ವೇಷ ಹಾಕೊಂಡ್ ಬಂದ್ಬಿಟ್ಟು ಭಯ ಪಡ್ಸಿದ್ರೆ ಭಯ ಆಗ್ದಿರ ಹಂಗೆ ಇರುತ್ತಾ? ಒಂದ್ ನಿಮಿಷ ನನ್ ಜೀವನೇ ನಿಂತೋದಂಗ ಆಗೋಯ್ತು, ಎಲ್ಲಿ ಇವನ್ ಬಂದು ನನ್ ಜೀವ ತಗೊಂಡೋಗಕ್ ಬಂದಿದಾನೋ ಏನೋ ಅಂತ ಭಯ ಆಗೋಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ತಾನ್ ಮಾಡಿದ ಐಡಿಯಾ ಸಕ್ಸಸ್ ಆಗ್ತಿದೆ ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಅಲ್ಲ ಕಣೆ ಶಾಂತಿ, ಯಾವತ್ತಿದ್ರೂ ಯಮಧರ್ಮ ನಮ್ಮನ್ನ ಹುಡ್ಕೊಂಡ್ ಬರ್ಲೇಬೇಕಲ್ವೇನೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಶಾಂತಿ ಭಯದಿಂದ ಒದ್ದಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯನ್ಗೆ ಕಾಸ್ಟ್ಯೂಮ್ ಕೊಟ್ಟಿರೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅಪ್ಪಯ್ಯ, ಇವ್ರೇ ಕಣಪ್ಪಯ್ಯ ನನ್ಗೆ ಈ ಕಾಸ್ಟ್ಯೂಮ್ ಎಲ್ಲ ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಕಣಪ್ಪ, ಬಾಡಿಗೆಗೆ ಅಂತ ತಂದಿರೋ ಕಾಸ್ಟ್ಯೂಮ್ ನ ವಾಪಸ್ ಕೊಡ್ಬೇಕಲ್ವಾ, ನಿಮ್ ಅಪ್ಪನ ಹತ್ರ ತೋರ್ಸ್ಬೇಕು ಅಂತ ಬಂದೆ, ಇನ್ನೆಷ್ಟೊತ್ತಪ್ಪ ಮಾಡ್ತೀಯಾ, ವೆಯ್ಟ್ ಮಾಡ್ತಿದಾರೆ, ಬೇಗ ಬಿಚ್ಚಿ ಕೊಡಪ್ಪ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಸರಿ ಆಯ್ತಣ್ಣ, ಬೇಗ ಇದನ್ನ ತಂದು ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಯ್ತು, ಬೇಗ ಬಾರಪ್ಪ ಅಂತ ಹೇಳಿ ಆ ವ್ಯಕ್ತಿ ಸೂರ್ಯನ್ ಕೈಲಿ ಗದೆ ಇಸ್ಕೊಂಡು ಆಚೆಗೆ ಹೋಗ್ತಾರೆ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರಲ್ಲ ಇವರು ಅಂತ ಹೇಳ್ಕೊಂಡು ಸೂರ್ಯ ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಸರಿ ಬನ್ನಿ ಎಲ್ರು ಊಟ ಮಾಡೋರಂತೆ ಅಂತ ಮೀನಾ ಅವ್ರೆಲ್ರನ್ನು ಕರ್ಕೊಂಡು ಹೋಗ್ತಾಳೆ. ಆದ್ರೆ ಶಾಂತಿ ಮಾತ್ರ ಬರ್ದೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಯಾಕಮ್ಮ ಶಾಂತಿ ಬರೋದಿಲ್ವಾ ಅಂತ ರಂಗನಾಥ್ ಅವರು ಕೇಳಿದಾಗ, ನಾನ್ ಬರೋದಿಲ್ಲ, ನನ್ಗೆ ಹಸ್ವಾಗ್ತಿಲ್ಲ, ಇದಾನಲ್ಲ ನಿಮಗ ಹಸ್ವೆ ಸತ್ತೋಗೋ ರೀತಿ ಮಾಡ್ಬಿಟ್ಟ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ. ಸೂರ್ಯ ಅವರು ಯಮನ್ ವೇಷ ಹಾಕೊಂಡ್ ಬಂದಿದ್ದಕ್ಕೆ ಯಾವ ರೀತಿ ಭಯ ಬಿದ್ದು ಒದ್ದಾಡ್ತಿದಾರೆ ನೋಡು ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆದ್ರೆ ಅಮ್ಮ ಇನ್ನು ಕೆಂಪ್ ಕಲರ್ ಸೀರೆನೆ ಉಡ್ಲಿಲ್ವಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಅದನ್ನ ಅವ್ರು ಖಂಡಿತ ಮಾಡ್ತಾರೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಬಾ ಅಂತ ಹೇಳಿ
ರೋಹಿಣಿ ಮನೋಜನ್ನ ಊಟ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಊಟ ಎಲ್ಲ ಮುಗಿಸಿ ಹಾಲ್ ಕುಡಿತಿರ್ಬೇಕಾದ್ರೆ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಏನಮ್ಮ ಮೀನಾ, ಏನು ಹೇಳಲೇ ಇಲ್ಲ ಇದ್ರ ಬಗ್ಗೆ ಅಂತ ಸೂರ್ಯ ಹೇಳ್ದಾಗ, ಯಾವ್ದ್ರ ಬಗ್ಗೆ ಅಂತ ಮೀನಾ ಕೇಳ್ತಾಳೆ. ಅದೇ ನಾನು ಆಕ್ಟಿಂಗ್ ಬಗ್ಗೆ ಕೇಳಿದ್ದು. ಅಲ್ಲಿ ಯಮನ್ ಪಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಎಲ್ರು ಎಷ್ಟು ಚಪ್ಪಾಳೆ ಹೊಡಿತಿದ್ರು, ನೀನ್ ನೋಡಿದ್ರೆ ಏನು ಹೇಳಿಲ್ಲ ಹೋಗಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, "ಈ ನೀವ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ, ನೀವು ನನ್ ಕೇಳಿದ್ರೆ ಆಕ್ಟಿಂಗ್ ಮಾಡೋದಕ್ ಹೋಗ್ಬೋದು" ಅಂತ ಮೀನಾ ಹೇಳ್ದಾಗ, ಹೌದಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು ರೀ, ಈ ಕಾರ್ ಓಡ್ಸೋದನ್ನ ಸೈಡ್ ಬಿಸ್ನೆಸ್ ಆಗಿ ಇಟ್ಕೊಳ್ಳಿ ಅಂತ ಮೀನಾ ಹೇಳಿದಾಗ, ಏ ಇಲ್ಲಮ್ಮ ಅವೆಲ್ಲ ಆಗೋದಿಲ್ಲ, ನಮ್ದು ಯಾವತ್ತಿದ್ರು ಮೊದಲನೇ ಕೆಲ್ಸ ಕಾರ್ ಓಡ್ಸೋದ್ ಮಾತ್ರ. ಕೆಲವೊಬ್ರು ಹಿಂಗ್ ಮಾಡ್ತಾರೆ, ಇರೋ ಕೆಲ್ಸ ಬಿಟ್ಬಿಟ್ಟು ಬೇಡದಿರೋ ಕೆಲ್ಸ ಎಲ್ಲ ಮಾಡಕ್ ಹೋಗ್ತಾರೆ, ಆಮೇಲೆ ಅದು ಸೆಟ್ ಆಗಿಲ್ಲ ಅಂತ ಮತ್ತೆ ಇದಕ್ಕೆ ಬರ್ತಾರೆ. ಅವ್ರು ಬಂದ್ರುನು ಅಷ್ಟ್ರಲ್ಲಿ ಅದೆಲ್ಲ ಕೈ ತಪ್ಪೋಗಿರುತ್ತಲ್ವಮ್ಮ. ಆತರ ಎಷ್ಟೋ ಜನನ ನನ್ನ ಜೀವನದಲ್ಲಿ ನೋಡ್ಬಿಟ್ಟಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಇದ್ರಲ್ಲೆಲ್ಲ ಚೆನ್ನಾಗ್ ತಲೆ ಓಡಿಸ್ತೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆದ್ರೂ ಮೀನಮ್ಮ ಸಕ್ರೆ ಹೆಂಗ್ ಭಯ ಬಿದ್ದೋದ್ರು ತಾನೇ ಅಂತ ಸೂರ್ಯ ಕೇಳಿದಾಗ, ಹೌದು ರೀ ಪಾಪ ಅವರು ತುಂಬಾನೇ ಭಯ ಬಿದ್ಬಿಟ್ರು, ಆದ್ರೆ ಅದ್ರ ಪರಿಣಾಮ ಎಲ್ಲ ನನ್ ಮೇಲೆ ಇವಾಗ ಬರುತ್ತೆ ಅಂತ ಮೀನಾ ಹೇಳಿದಾಗ, ಏನಮ್ಮ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಇನ್ನೇನ್ ಮತ್ತೆ, ನಿಮ್ ಮೇಲೆ ಅವ್ರು ಕೋಪ ತೀರ್ಸ್ಕೊಳ್ಳೋದಕ್ ಆಗೋದಿಲ್ವಲ್ಲ, ಅದಕ್ಕೆ ಇವಾಗ ಆ ಕೋಪನೆಲ್ಲ ನನ್ ಮೇಲೆ ತೀರ್ಸ್ಕೊತಾರೆ. ಅಲ್ಲ ರೀ, ನೀವ್ ಯಾಕ್ರಿ ಅವ್ರನ್ನ ಅಷ್ಟೊಂದೆಲ್ಲ ಭಯ ಪಡಿಸಿದ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲಮ್ಮ ನಾನೇನೋ ಆಕ್ಟಿಂಗ್ ಮಾಡ್ದೆ ಅಷ್ಟೇನೆ, ಅವ್ರು ನೋಡಿದ್ರೆ ಅಷ್ಟೊಂದು ಹೆದರ್ಕೊಂಡ್ಬಿಟ್ರಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮಾವ ಏನ್ ಅನ್ಕೊಳಲ್ಲ ಹೇಳಿ, ಪಾಪ ಅವ್ರಿಗೂನು ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಮೀನಾ ನಿಂಗೆ ಇನ್ನೂ ಗೊತ್ತಿಲ್ಲ, ನಮ್ಮಪ್ಪ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ತಾರ ಕಣೆ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ, ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಣ್ಣ ತಮ್ಮಂದ್ರು ಜಗಳ ಆಡೋದು, ಅಮ್ಮ ಮಗ ಜಗಳ ಆಡೋದು, ಇದೆಲ್ಲ ಒಬ್ಬ ತಂದೆಯಾಗಿ ಯಾರನ್ನೂ ಇಷ್ಟ ಪಡೋದಿಲ್ಲ ರೀ. ಅವ್ರಿಗೂ ತುಂಬಾ ನೋವಾಗತ್ತೆ. ನಮ್ ಮನೇಲಿ ಏನಾದ್ರೂ ನಾವು ಮಂಜಿಂಗ್ ಏನಾದ್ರೂ ಬೈದ್ಬಿಟ್ಟಿದ್ರೆ ನಮ್ಮಪ್ಪ ಆಚೆ ಯಾರಿಗೂ ಹೇಳ್ತಿರ್ಲಿಲ್ಲ, ಮನ್ಸಲ್ಲೇ ಇಟ್ಕೊಂಡು ಕೊರ್ಗೋರು. ಹೀಗೆ ಒಂದ್ ದಿವ್ಸ ಮಂಜ ಏನೋ ತಪ್ಪು ಮಾಡ್ದ ಅಂತ ಎಲ್ರು ಬೈದ್ಬಿಟ್ವಿ, ಆದ್ರೆ ನಮ್ಮಪ್ಪ ನಮ್ಮ ಹತ್ರ ಏನು ಹೇಳಲಿಲ್ಲ. ಆಮೇಲೆ ಅಪ್ಪ ಅವನನ್ನ ಸಮಾಧಾನ ಮಾಡೋದಿಕ್ಕೆ ಅಂತ ಆಚೆಯಿಂದ ಊಟ ತಂದು ಕೊಟ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ನಾನು ಅಪ್ಪಯ್ಯನ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಕೆಲಸಲಿ ನೀನ್ ಹೇಳೋದು ಕರೆಕ್ಟ್ ಆಗಿರುತ್ತೆ ಮೀನಾ. ನಾನು ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ತೀನಿ, ಏನ್ ಮನ್ಸಿಗೆ ಬರುತ್ತೋ ಅದನ್ನ ಮಾಡ್ಬಿಡ್ತೀನಿ. ಸುತ್ತಮುತ್ತ ಇರೋರ್ ಬಗ್ಗೆ ನಾನು ಯೋಚನೆನೇ ಮಾಡೋದಿಲ್ಲ. ಇದೇ ನನ್ ದೊಡ್ಡ ಸಮಸ್ಯೆ ಮೀನಾ. ಆದ್ರೆ ನಿಮ್ಗೊಂದ್ ವಿಷಯ ಗೊತ್ತಾ ಮೀನಾ, ಈ ಗೆಟಪ್ ಹಾಕಿದ ತಕ್ಷಣ ನನ್ಗೆ ಯಾರು ಮೊದ್ಲು ಜ್ಞಾಪಕ ಬಂದಿದ್ ಗೊತ್ತಾ? ಸಕ್ರೆ ಅಲ್ಲ ಅಂತ ಸೂರ್ಯ ಹೇಳಿದಾಗ, ಬೇರೆ ಯಾರು ಅಂತ ಮೀನಾ ಕೇಳ್ತಾಳೆ. ಇನ್ಯಾರು, ಇದನಲ್ಲ ಆ ಅರುಣ್, ಅವನೇ ನನಗೆ ಮೊದಲು ಜ್ಞಾಪಕಕ್ಕೆ ಬಂದಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮೀನಿಂಗೆ ಆಶ್ಚರ್ಯ ಆಗತ್ತೆ. ಹಂಗೆ ಅದೇ ವೇಷದಲ್ಲಿ ಹೋಗಿ ಆ ಯಮಪಾಶನ ಅವನ್ ಕತ್ತಿಗೆ ಹಾಕಿ ಹಂಗೆ ಬಿಗಿದು ಎಳೆದ್ ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿತ್ತು ನನಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಸಾಕು ರೀ, ಇದಕ್ಕೂ ಮೇಲೆ ಬೇರೆ ಏನು ಮಾತಾಡ್ಬೇಡಿ. ಏನ್ ಮಾತಾಡ್ತಿದ್ದೀರಾ ನೀವು? ಅವ್ರು ಸರಿ ಇಲ್ಲ ಅಂತ ಹೇಳ್ತೀರಾ? ನೋಡಿದ್ರೆ ಇವಾಗ ಅವ್ರನ್ನೇ ಹಿಂಸೆ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದ್ ನಿಮ್ಗೆ ಪಾಪ ಅನ್ಸೋದಿಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲಮ್ಮ ನನ್ ಬರೀ ನೆನ್ಸ್ಕೊಂಡಿದ್ದಷ್ಟೇನೆ ಅಂತ ಸೂರ್ಯ ಹೇಳಿದಾಗ, ರೀ ಅದನ್ನ ನೆನ್ಸ್ಕೊಳ್ಳೋದು ಒಂದ್ ರೀತಿ ಪಾಪನೇ. ಒಬ್ರನ್ನ ತುಳಿಬೇಕು ಅನ್ನೋದು, ಒಬ್ರಿಗೆ ದ್ರೋಹ ಮಾಡ್ಬೇಕು ಅನ್ನೋದು, ಇದೆಲ್ಲ ಪಾಪನೇ ರೀ. ಮನ್ಸಲ್ಲಿ ಒಬ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದೇ ಒಂದು ದೊಡ್ಡ ಪಾಪ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದೌದು ಕರೆಕ್ಟೆ. ಆದ್ರೆ ಅವ್ನ್ ನೋಡ್ತಿದ್ರೆ ಈ ಪಾಪ ಪುಣ್ಯನೆಲ್ಲ ಒಂದ್ ಕಡೆ ಕಟ್ಟಿ ಬಿಸಾಕ್ಬಿಡ್ಬೇಕು ಅನ್ನಷ್ಟು ಕೋಪ ಬರುತ್ತೆ. ಹೌದು ಮೀನಾ, ಈ ನೀನು ಈ ಪಾಪ ಪುಣ್ಯದ ಬಗ್ಗೆ ಏನ್ ಹೇಳ್ತೀಯಾ ಅಂತ ಸೂರ್ಯ ಕೇಳಿದಾಗ, ಒಬ್ರು ಮನ್ಸಿಗೆ ಇಷ್ಟ ಆಗಿರೋರ್ನ ಮದ್ವೆ ಮಾಡಿದ್ರೆ ಅದೇ ದೊಡ್ಡ ಪುಣ್ಯ ಅಂತ ಮೀನಾ ಹೇಳಿದಾಗ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅರ್ಥ ಆಯ್ತು, ನೀನು ಆ ರೂಟಲ್ ಬರ್ತಾ ಇದೀಯಾ. ನೀನ್ ಹೇಳಿರೋದು ಕರೆಕ್ಟ್ ಇರ್ಬೋದು, ಆದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳನ್ನ ಸೇರ್ಸಿದ್ರೆ ಮಾತ್ರ ಪುಣ್ಯ ಬರೋದು. ಅದೇ ತಪ್ಪಾದ ವ್ಯಕ್ತಿಗಳನ್ನ ಜೋಡ್ಸಿದ್ವಿ ಅಂತ ಅನ್ಕೋ, ಅದೇ ದೊಡ್ಡ ಪಾಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅದನ್ನ ಸಂಭಾಳಿಸೋದಕ್ಕೆ ನೋಡ್ತಾಳೆ. ನೋಡು, ನೀನೇನು ಹೇಳದ್ ಬೇಕಾಗಿಲ್ಲ, ಈ ವಿಷಯದಲ್ಲಿ ನೀನು ಸರಿ ಇಲ್ಲ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದೌದು ನೀವೇ ಅಲ್ವಾ ಎಲ್ಲಾ ವಿಷಯದಲ್ಲೂ ಕರೆಕ್ಟ್ ಆಗಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ಈ ಹಲಸಿನಣ್ಣು ನೋಡೋದಿಕ್ಕೆ ಮುಳ್ಮುಳ್ಳಾಗೆ ಇರುತ್ತೆ, ಆದ್ರೆ ಒಳಗಡೆ ಸಿಹಿ ಇರುತ್ತೆ. ಅದೇ ತರನೇ ಈ ಸೂರ್ಯ, ಅದನ್ನ ಅರ್ಥ ಮಾಡ್ಕೊ ನೀನು ಅಂತ ಹೇಳಿ ಸೂರ್ಯ ಹೋಗಿ ಮಲ್ಕೋತಾನೆ. ಈ ಕಡೆ ಶಾಂತಿ ಮಲ್ಗಿರ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಬಾಗ್ಲು ತಟ್ಟೋ ಶಬ್ದ ಬರುತ್ತೆ. ಅಯ್ಯೋ, ಈ ಟೈಮಲ್ಲಿ ಯಾರಿರ್ಬೋದು ಅಂತ ಹೇಳಿ ಶಾಂತಿ ಹೋಗಿ ಅದನ್ನ ನೋಡೋದಕ್ ಹೋಗ್ತಾಳೆ. ಹಾಗೆ ಶಾಂತಿ ಹೋಗಿ ಬಾಗ್ಲನ್ನ ತೆಗೆದು ನೋಡಿದಾಗ ಅಲ್ಲಿ ಯಮಧರ್ಮನ ಕೋಣ ನಿಂತಿರುತ್ತೆ. ಅದನ್ನ ನೋಡಿ ಶಾಂತಿ ಭಯ ಪಡ್ತಿರ್ತಾಳೆ. ಹಾಗೆ ತಿರುಗಿ ಪಕ್ಕಕ್ಕೆ ನೋಡಿದಾಗ ಅಲ್ಲಿ ಯಮಧರ್ಮ ಯಮಪಾಶನ ಹಿಡ್ಕೊಂಡು ನಗ್ತಾ ನಿಂತಿರ್ತಾನೆ.
ಇದರಿಂದ ಶಾಂತಿಗೆ ಇನ್ನು ಭಯ ಶುರುವಾಗತ್ತೆ. ಇಲ್ಲ, ನನ್ನನ್ನ ಬಿಟ್ಬಿಡು ಬಿಟ್ಬಿಡು ಅಂತ ಶಾಂತಿ ಕೇಳಿದ್ರನು ಕಿವಿಗ್ ಹಾಕೊಳ್ದೆ ಯಮಧರ್ಮ ಅವಳ ಕತ್ತಿಗೆ ಹಗ್ಗನ ಹಾಕಿ ಅವಳ ಪ್ರಾಣನ ತಗೊಂಡ್ ಹೊರ್ಟೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಮನೆಯವರೆಲ್ರೂ ಅಳ್ತಾ ಶಾಂತಿ ಫೋಟೋಗೆ ಹೂವಿನಾರ ಹಾಕಿ ಅವಳಿಗೆ ಪೂಜೆ ಮಾಡ್ತಿರ್ತಾರೆ. ರಂಗನಾಥ್ ಅವರು ಅಳ್ತಾ ಕುತ್ಕೊಂಡಿರ್ತಾರೆ. ಸೂರ್ಯ ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಕೇಶವ ಅಂಕಲ್ ಮನೆಗ್ ಬರ್ತಾರೆ. ಯಾಕ್ ಕೇಶವ ಮನೆಗ್ ಬಂದಿದ್ದಾನೆ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ನಾನು ಮತ್ತೆ ಕೇಶವ ಅಂಕಲ್ ಇಬ್ರು ಸೇರ್ಕೊಂಡು ನಿಮ್ಗೆ ಈ ಆಂಟಿ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಇದೀವಿ ಅಂತ ಸೂರ್ಯ ಹೇಳ್ತಾನೆ. ಕೇಶವ ಅವರು ಅವ್ರ ಜೊತೆಲಿ ಒಂದ್ ಹೆಂಗ್ಸನ್ನ ಕರ್ಕೊಂಡ್ ಬಂದಿರ್ತಾರೆ. ಏನೋ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಹೌದಪ್ಪ, ನಿನಗೆ ಅಂತ ಯಾರು ಇಲ್ವಲ್ಲಪ್ಪ, ನೀನು ಅವ್ರನ್ನ ಮದ್ವೆ ಮಾಡ್ಕೊಳಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್, ಏನು ಮಾತಾಡ್ತಿದ್ಯಾ? ಶಾಂತಿ ನನ್ ಮನ್ಸಲ್ಲಿ ಯಾವಾಗ್ಲೂ ಇರ್ತಾಳ್ ಕಣೋ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಪ್ಪಯ್ಯ, ಸಕ್ರೆ ನಿನ್ ಮನ್ಸಲ್ಲೇ ಇರ್ಲಿ, ಆದ್ರೆ ಇವ್ರು ಈ ಮನೇಲಿ ಇರ್ಲಿ ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಮಾವ, ಅವ್ರು ಹೇಳೋದು ಕರೆಕ್ಟ್ ಆಗೇ ಇದೆ, ನೀವು ಒಂಟಿಯಾಗಿರ್ಬಾರ್ದು ಮಾವ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲಪ್ಪ, ಅಕ್ಕ ಪಕ್ಕದವರೆಲ್ಲ ನನ್ ಬಗ್ಗೆ ಏನಂತ ಮಾತಾಡೋದಿಲ್ಲ ಹೇಳು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಪ್ಪಯ್ಯ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನೀವು ತಲೆ ಕೆಡಿಸ್ಕೋಬೇಡಿ, ಅವ್ರು ಬಂದು ಇಲ್ಲಿ ನೋಡೋದಕ್ ಹೋಗ್ತಾರ? ನಿಮ್ಗೆ ನೀರ್ ಬೇಕು ಅಂದ್ರೆ ಪಕ್ಕದ ಮನೆ ಹೆಂಡತಿ ಬಂದು ನಿಮ್ಗೆ ನೀರ್ ತಂದ್ ಕೊಡ್ತಾರ? ಇಲ್ಲ ತಾನೆ? ಅದಕ್ಕೆ ಕಣಪ್ಪ ಹೇಳ್ತಾ ಇರೋದು, ಈ ಅಮ್ಮ ಬಂದಿದಾರಲ್ಲ, ಇವ್ರನ್ನೇ ಮದ್ವೆ ಆಗಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಯೋಚನೆ ಮಾಡ್ತಿರ್ತಾರೆ. ಅಪ್ಪಯ್ಯ, ಇನ್ಮೇಲೆ ಇವ್ರೇ ಕಣಪ್ಪಯ್ಯ ನಮ್ಗೆ ಅಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಮ್ಮ, ನೀವ್ ಬಂದು ಅಪ್ಪನ್ ಪಕ್ಕ ನಿಂತ್ಕೊಳ್ಳಿ ಅಂತ ರವಿ ಹೋಗಿ ಆ ಹೆಂಗ್ಸನ್ನ ಹೇಳ್ತಿರ್ತಾನೆ. ವೆಲ್ಕಮ್ ಟು ದ ಫ್ಯಾಮಿಲಿ ನ್ಯೂ ಅತ್ತೆ ಅಂತ ಹೋಗಿ ಶ್ರುತಿ ಆ ಹೆಂಗ್ಸ್ಗೆ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಲೋ ಪೆಂಗ್ಯ, ಅವ್ರನ್ನ ಅಮ್ಮ ಅಂತ ಕರಿಯೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆಗೋದಿಲ್ಲ, ನಾನ್ ಕರಿಯೋದಿಲ್ಲ, ಏನೇ ಇದ್ರೂನು ನಮ್ಮಮ್ಮನೇ ಅಂತ ಮನೋಜ ಹೇಳ್ಬೇಕಾದ್ರೆ, ಲೋ ಪೆಂಗ್ಯ, ನಮ್ ಸಕ್ರೆ ಹೊರಟೋದ್ರು ಕಣೋ, ಇನ್ಮೇಲೆ ಇವ್ರೇ ಕಣೋ ನಮ್ಗೆ ಅಮ್ಮ, ಅವ್ರ ಬದ್ಲಿಗೆ ಇವ್ರಿರ್ತಾರೆ, ಓಕೆನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮನೋಜ್, ಹೌದು ಮನೋಜ್, ಇನ್ಮೇಲೆ ನಮ್ಮನ್ನ ಯಾರು ಬೇರೆ ಮಾಡೋದಕ್ ಆಗದೇ ಇಲ್ಲ, ಇವ್ರೇ ಇನ್ಮೇಲೆ ನಮ್ಮ ಅತ್ತೆ ಅಂತ ರೋಹಿಣಿನು ಹೇಳ್ತಿರ್ತಾಳೆ. ಆಗ ಮನೋಜ ಪ್ರೀತಿಯಿಂದ ಆ ಹೆಂಗ್ಸನ್ನ ಅಮ್ಮ ಅಂತ ಕರೀತಾನೆ. ಅಪ್ಪಯ್ಯ, ನೋಡ್ದಪ್ಪಯ್ಯ, ಮನೋಜನು ಒಪ್ಕೊಂಬಿಟ, ನೀನು ಒಪ್ಕೊಳಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಆಗ ಸರಿ ಅಂತ ರಂಗನಾಥ್ ಅವರು ತಲೆ ಆಡಿಸ್ತಾರೆ. ಆಗ ಮೀನಾ ಆ ಹೆಂಗ್ಸನ್ನ ರಂಗನಾಥ್ ಪಕ್ಕ ಕರ್ಕೊಂಡ್ ಬಂದು ನಿಲ್ಸ್ತಾನೆ.